ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಡೌನ್ ಮಾಡಿ ಹೇಳುತ್ತಿಲ್ವಾ ನಿಮ್ ಲೋಗೋ ಬಿಟ್ರೆ ಕ್ಯಾಮೆರಾದಲ್ಲಿ ಏನು ಕಾಣಿಸ್ತಿಲ್ಲ ಸರ್ ಕನ್ನಡದಲ್ಲಿ ಹೇಳಿ ಸರ್. ಟುಡೇ ಸ್ಪೆಷಲ್ ಸ್ನೇಹಿತರು ಈಗಾಗಲೇ ಹೇಳ್ದಂಗೆ ಸ್ಪೆಷಲ್ ಕೋರ್ಟ್ ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಸೆಕ್ಷನ್ 276K ಮತ್ತು ಅವನ ವರದಿವರೆಗೂ ಇರತಕ್ಕಂಥ ಜೀವಾವಧಿ ಶಿಕ್ಷೆಯನ್ನು 276Nಗೆ ವಿಧಿಸಿದೆ. ಅದರ ಜೊತೆಗೆ ಬೇರೆ ಬೇರೆ ಸೆಕ್ಷನ್ಗಳಿರತಕ್ಕಂಥ ಅನೇಕ ಅಪರಾಧಗಳಲ್ಲಿ ಆತನಿಗೆ ಶಿಕ್ಷೆಯನ್ನು ಘೋಷಿಸಿದೆ. ಇವತ್ತು ಬಹು ಮುಖ್ಯವಾಗಿ ನಾವು ಹೇಳಿದ ನಮ್ಮ ಒಂದು ವಾದ ಏನಿತ್ತು ಅಂತಂದರೆ, ಒಬ್ಬ ಅಮಾಯಕ ಹೆಣ್ಣು ಮಗಳ ಮೇಲೆ ಒಬ್ಬ ಪವರ್ಫುಲ್ ವ್ಯಕ್ತಿ ಅತ್ಯಾಚಾರವನ್ನು ಮಾಡಿದಾಗ ಆ ಒಂದು ಪರಿಸ್ಥಿತಿಯನ್ನು ಆಕೆ ಯಾವ ರೀತಿ ನಿಭಾಯಿಸೋಕ್ಕೆ ಸಾಧ್ಯ ಆಗುತ್ತೆ ಮತ್ತು ಆಕೆಯಲ್ಲಿ ಇರತಕ್ಕಂಥ ಸೋಷಿಯಲ್ ಸ್ಟಿಗ್ಮಾ ಏನಿದೆ ಅದೆಲ್ಲದ್ರ ಬಗ್ಗೆ ನಾವು ವಾದ ಮಂಡಿಸಿದ್ವಿ. ಒಂದು ದುರದೃಷ್ಟಕರ ಅಂತಂದರೆ ಇವತ್ತು ಸಹ ಅವರು ಆರ್ಗ್ಯುಮೆಂಟ್ ಮಾಡ್ತಾ ಆಕೆ ಮದುವೆ ಆಗಿದೆ, ಆಕೆ ಮಕ್ಕಳಿದ್ದಾರೆ, ಆಕೆ ಏನು ಅಂಥದ್ದೇನು ಸಮಸ್ಯೆ ಆಗಿಲ್ಲ ಅಂತ ಒಂದು ಆರ್ಗ್ಯುಮೆಂಟನ್ನು ಇವತ್ತು ಆರೋಪಿ ಪರವಾಗಿ ಅವರು ವಾದವನ್ನು ಮಂಡಿಸಿದರು. ನನ್ನ ಪ್ರಕಾರ ಅದು ಬಹು ದುರದೃಷ್ಟಕರವಾದ ಒಂದು ವಾದ. ಏಕೆ ಅಂತಂದರೆ ರೇಪ್ ಆಗಿರ್ತಕ್ಕಂಥವ್ರಿಗೆ ಅವ್ರಿಗೆ ಗೊತ್ತು, ಅವ್ರಾಗಿರ್ತಕ್ಕಂಥ ಅನ್ಯಾಯ ಮತ್ತು ಅವ್ರಿಗಾಗಿರ್ತಕ್ಕಂಥ ಅಕ್ರಮ, ಅವ್ರು ಜೀವಿಸ್ತಾ ಇರ್ತಕ್ಕಂಥ ರೀತಿ ಅವ್ರಿಗೆ ಗೊತ್ತು. ಅದನ್ನು ನಾವು ಅಷ್ಟೊಂದು ಕೇವಲವಾಗಿ ನೋಡೋ ಅವಶ್ಯಕತೆ ಇಲ್ಲ. ಎನಿವೆ ಇದನ್ನೆಲ್ಲ ಪರಿಗಣಿಸಿ ಇವತ್ತು ನ್ಯಾಯಾಲಯ ಅವರಿಗೆ ಗರಿಷ್ಠವಾದ ಒಂದು ಶಿಕ್ಷೆಯನ್ನು ವಿಧಿಸಿದೆ. ಥ್ಯಾಂಕ್ ಯು. ಎಷ್ಟೆಷ್ಟು ವರ್ಷಗಳ ಕಾಲ ಅವರು ಮಿನಿಮಮ್ ಎಷ್ಟು ವರ್ಷಗಳ ಕಾಲ ಜೈಲೊಳಗೆ ಇರ್ತಾರೆ? ಸೆಕ್ಷನ್ 276N ಪ್ರಕಾರ ಅವನ ಜೀವಿತಾವಧಿವರೆಗೂ ಸಹ ಆ ಶಿಕ್ಷೆ ಇದೆ, ಜೀವಾವಧಿ ಶಿಕ್ಷೆ ಇದೆ. ಹಂಗಾಗಿ ಅವನ ಸಾಯುವ ತನಕ. ಹಂಗಾಗಿ ಸೆಕ್ಷನ್ 276N ಅವನಿಗೆ ಅವನ ಪೂರ್ಣ ಜೀವಾವಧಿಯವರೆಗೂ ಸಹ ಶಿಕ್ಷೆಯನ್ನು ವಿಧಿಸಿದೆ. ಅವರು ಸಾಯೋವರೆಗೂ ಸಹ ಜೈಲಲ್ಲಿ ಇರಬೇಕಾಗುತ್ತೆ. 14 years ಅಲ್ಲ. Today special court has awarded sentence to the accused, to the convicted former MP Mr. Prajwal Revanna. Under section 276K he has been convicted for 2 years. Under section 276N he has been convicted for life with remaining period of life, and he has also been convicted on various provisions of section 354 and IT Act as well. Now the total compensation amount of 11,50,000 rupees has been awarded, out of which 11,25,000 rupees will be paid to the victim. In addition to the compensation which is awarded, the accused is liable to be remain in prison under section 376N to the remaining period of his life. Thank you. Sir, can this be challenged in High Court like by the... Of course, he has the right to appeal. He can challenge it in appeal. ದಂಡದ ಅಮೌಂಟ್ 11,50,000ದಲ್ಲಿ 11,25,000ನ ವಿಕ್ಟಿಮ್ಗೆ ಪರಿಹಾರ ರೂಪದಲ್ಲಿ ಕೊಡಬೇಕಾಗಿದೆ. ಥ್ಯಾಂಕ್ ಯು. 50,000ದಲ್ಲಿ 11,25,000. ಹೌದು. ಥ್ಯಾಂಕ್ ಯು. ನೋಡಿ, ಈಗ SPP ಅವರು ಹೇಳ್ತಾ ಇದ್ದರು, ಅಶೋಕ್ ನಾಯಕ್ ಅವರು ಮತ್ತು BN ಜಗದೀಶ್ ಅವರು ಅವರೇ ವಾದವನ್ನು ಮಾಡಿದ್ದು, ಸರ್ಕಾರದ ಪರವಾಗಿ ವಕೀಲರು ವಾದವನ್ನು ಮಾಡಿದ್ದು, ಯಾವೆಲ್ಲ ಸೆಕ್ಷನ್ಗಳನ್ನು ಹಾಕಲಾಗಿದೆ ಮತ್ತು ದಂಡ ಏನು ಮತ್ತು ಅವರ ಮತ್ತು ವಾಪಸ್ ಹೇಗಿತ್ತು ಅವರ, ಅಂದರೆ ಆ ಕಡೆಯಿಂದ ಪ್ರತಿವಾದ ಹೇಗಿತ್ತು ಅಂತೇಳಿ. ಆ ಸಂತ್ರಸ್ತೆ ಅನುಭವಿಸಿದಂತಹ ನೋವು, ಆ ನರಕಯಾತನೆ, ಆ ಸಂಕಷ್ಟ ಏನಿದೆ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿನೇ ಈ ಪ್ರಕರಣದಲ್ಲಿ